ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಡಾಕ್ಟರ್ ಅಬ್ದುಲ್ ಕದೀರ್ ಅವರಿಗೆ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿಯ ಸರ್ ಸೈಯದ್ ರಾಷ್ಟ್ರೀಯ ಶ್ರೇಷ್ಠ ಪ್ರಶಸ್ತಿ. ವೃತ್ತಿಯಲ್ಲಿ ಬಿಇ ಸಿವಿಲ್ ಇಂಜಿನಿಯರ್ ಆಗಿರುವ ಡಾಕ್ಟರ್ ಅಬ್ದುಲ್ ಕದೀರ್ 1989ರಲ್ಲಿ 17 ಮಕ್ಕಳೊಂದಿಗೆ ಒಂದು ಸಣ್ಣ ಕೋಣೆಯಲ್ಲಿ ದೂರದೃಷ್ಟಿಯೊಂದಿಗೆ ಶಾಹೀನ್ ಅನ್ನು ಸ್ಥಾಪಿಸಿದವರು ಡಾಕ್ಟರ್ ಅಬ್ದುಲ್ ಕದೀರ್. ಇಂದಿಗೆ 36 ವರ್ಷಗಳ ನಂತರ ಶಾಹೀನ್ ದೇಶಾದ್ಯಂತ 45,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ ಡಾಕ್ಟರ್ ಅಬ್ದುಲ್ ಕದೀರ್ 16 ರಾಜ್ಯಗಳಲ್ಲಿ 110 ಶಾಖೆಗಳು ಮತ್ತು ಫ್ರಾಂಚೈಸಿಗಳೊಂದಿಗೆ ದೇಶದ ಮಕ್ಕಳ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಶಿಕ್ಷಣದ ಸುಂದರ ನೀತಿಯಿಂದ ಸಜ್ಜುಗೊಳಿಸಿದ ಡಾಕ್ಟರ್ ಅಬ್ದುಲ್ ಕದೀರ್ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳ ಪಾಲನೆಗಾಗಿ ವಿಶೇಷ ವ್ಯವಸ್ಥೆಗಳನ್ನು ಸಹ ಮಾಡಿದ ಡಾಕ್ಟರ್ ಅಬ್ದುಲ್ ಕದೀರ್. ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಂದ ಶಿಕ್ಷಣ ಪಡೆದು ದೇಶ ಮತ್ತು ರಾಷ್ಟ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶಾಹೀನ್ನ ವಿದ್ಯಾರ್ಥಿಗಳು ಅನೇಕ ವಿದೇಶಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುತ್ತಿದ್ದಾರೆ. 36 ವರ್ಷಗಳಲ್ಲಿ ಡಾಕ್ಟರ್ ಅಬ್ದುಲ್ ಕದೀರ್ ಹಲವಾರು ಸವಾಲುಗಳನ್ನು ಎದುರಿಸಿದ್ದಾರೆ. ಅವುಗಳಲ್ಲಿ ಹಲವು ಅಗಾಧವಾಗಿದ್ದವು. ಇದರ ಹೊರತಾಗಿಯೂ ಅವರು ಯಾವುದೇ ಆಯಾಸ ಅಥವಾ ಹಿಂಜರಿಕೆ ಇಲ್ಲದೆ ತಮ್ಮ ಪ್ರಯಾಣವನ್ನು ಮುಂದುವರಿಸಿದ ಡಾಕ್ಟರ್ ಅಬ್ದುಲ್ ಕದೀರ್ ಇಂದು ಶಾಹೀನ್ ಸಂಸ್ಥೆಗಳ ಸಾಮೂಹಿಕ ನೀಟ್ ರಂಗದಲ್ಲಿ ಪ್ರತಿಷ್ಠಿತ ಸ್ಥಾನಮಾನವನ್ನು ಹೊಂದಿದೆ. 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿಂದ ಉಚಿತ ಸರ್ಕಾರಿ ವೈದ್ಯಕೀಯ ಸೀಟುಗಳನ್ನು ಪಡೆದುಕೊಂಡಿದ್ದಾರೆ. ಹಲವಾರು ವರ್ಷಗಳಿಂದ ಈ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಉಚಿತ ಸರ್ಕಾರಿ ವೈದ್ಯಕೀಯ ಸೀಟುಗಳಿಗಾಗಿ ರಾಷ್ಟ್ರೀಯ ಸರಾಸರಿ 1% ಪಡೆದುಕೊಂಡಿದ್ದಾರೆ. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿ ಉತ್ತೀರ್ಣರಾಗಿದ್ದಾರೆ. ಮದರಸಾಗಳಿಂದ ಪದವಿ ಪಡೆದ ವಿದ್ಯಾರ್ಥಿಗಳನ್ನು ಸಾಮಾನ್ಯ ಶಿಕ್ಷಣದೊಂದಿಗೆ ಸಂಪರ್ಕಿಸುವಲ್ಲಿ ಶಾಹೀನ್ ಐತಿಹಾಸಿಕ ಪಾತ್ರವನ್ನು ಹೊಂದಿದೆ. ಇದು ಹಿಂದೆಂದೂ ಸಾಟಿ ಇಲ್ಲದ ಸಾಧನೆಯಾಗಿದೆ. ಶಾಹೀನ್ ಸಂಸ್ಥೆಯ ವಿದ್ಯಾರ್ಥಿಗಳು ಎಂಬಿಬಿಎಸ್, ಬಿಡಿಎಸ್, ಬಿಟೆಕ್, ಬಿಇ, ಎಲ್ಎಲ್ಬಿ ಮತ್ತು ಸಿಎ ಪೂರ್ಣಗೊಳಿಸಿ ದೇಶ ಮತ್ತು ವಿದೇಶಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ. ಶಾಹೀನ್ ಸಂಸ್ಥೆಯಿಂದ ಸಾವಿರಾರು ಕುಟುಂಬಗಳು ತಮ್ಮ ಜೀವನದಲ್ಲಿ ಆಳವಾದ ಬದಲಾವಣೆಗಳನ್ನು ಕಂಡಿವೆ. ಸಕಾರಾತ್ಮಕ ಬದಲಾವಣೆಗಳು ಹೊರಹೊಮ್ಮಿವೆ. ಒಂದೇ ಮನೆಯಿಂದ ಕನಿಷ್ಠ 3 ವೈದ್ಯರು ಪದವಿ ಪಡೆದ ಉದಾಹರಣೆಗಳಿವೆ. ಈ ಶಿಕ್ಷಣ ಸಂಸ್ಥೆಯ ನಂಬಲಾಗದಷ್ಟು ಫಲಿತಾಂಶಗಳನ್ನು ನೀಡಿದೆ. ಸಮಾಜದ ಅತ್ಯಂತ ಹಿಂದುಳಿದ ಬಡ ಮತ್ತು ಅಂಚಿನಲ್ಲಿರುವ ವಿದ್ಯಾರ್ಥಿಗಳು ಸಹ ಇಲ್ಲಿ ಉಚಿತ ಸರ್ಕಾರಿ ಎಂಬಿಬಿಎಸ್ ಸೀಟುಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದಲ್ಲದೆ ಮದರಸಾಗಳನ್ನು ಮುಖ್ಯವಾಹಿನಿಗೆ ಸಂಯೋಜಿಸಲು ಶಾಹೀನ್ ಮೌಲಾನಾ ಆಜಾದ್ ರಾಷ್ಟ್ರೀಯ ಉರ್ದು ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಬೆಂಬಲದೊಂದಿಗೆ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇದು ಕೂಡ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತಿದೆ. ಅವರ ಸಾಧನೆ ಮತ್ತು ಸಮಾಜಕ್ಕೆ ನೀಡಿರುವಂತಹ ಕೊಡುಗೆಗಳನ್ನು ಗುರುತಿಸಿ ಡಾಕ್ಟರ್ ಅಬ್ದುಲ್ ಕದೀರ್ ಅವರಿಗೆ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಸರ್ ಸೈಯದ್ ರಾಷ್ಟ್ರೀಯ ಶ್ರೇಷ್ಠ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸರ್ ಸೈಯದ್ ಅವರ ಶಿಕ್ಷಣದ ದೃಷ್ಟಿಕೋನದ ಶ್ರೇಷ್ಠತೆಗೆ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯವು ಗೌರವ ಸಲ್ಲಿಸಿದೆ. ಹಾಗೂ ಬಿದರ್ನ ಶಾಹೀನ್ ಸಂಸ್ಥೆಯ ಮಾದರಿಯಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಅಬು ಶಿಕ್ಷಣ ಸಂಸ್ಥೆಯಲ್ಲಿಯೂ ಸಹ ಬಿದರ್ ಶಾಹೀನ್ನ ಅಬ್ದುಲ್ ಕದೀರ್ ಅವರ ಶಾಖೆ ಕಳೆದ 2 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಈ ಕುರಿತು ಶಾಹೀನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಅಬು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಂಎ ಖತೀಬ್ ಅವರು ಡಾಕ್ಟರ್ ಅಬ್ದುಲ್ ಕದೀರ್ ಅವರಿಗೆ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿಯ ಸರ್ ಸೈಯದ್ ರಾಷ್ಟ್ರೀಯ ಶ್ರೇಷ್ಠ ಪ್ರಶಸ್ತಿ ಪ್ರದಾನ ಮಾಡಿದ್ದಕ್ಕಾಗಿ ಸಂತಸ ವ್ಯಕ್ತಪಡಿಸಿ ಅಭಿನಂದನೆಗಳು ಸಲ್ಲಿಸಿದ್ದಾರೆ. Ladies and gentlemen, the Sir Syed National Excellence Award 2025 is being conferred today upon Dr. Abdul Qadir, Chairman, Shaheen Educational Foundation. Dr. Qadir is here with us. I am honored to read his citation. May I request Dr. Qadir to please come and stand here. पेश किया जाए. इस अवार्ड के साथ ख़वातीन व हज़रात अलीगढ़ मुस्लिम यूनिवर्सिटी की जानिब से शाहीन ग्रुप को पेश किया जा रहा है 1 लाख रुपए नकद का चेक. ಇವತ್ತು ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ವತಿಯಿಂದ ನಮ್ಮ ಶೈನ್ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಕದೀರ್ ಸಾಹೇಬರಿಗೆ ಒಂದು ಸರ್ ಸೈಯದ್ ರಾಷ್ಟ್ರೀಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಡಾಕ್ಟರ್ ಅಬ್ದುಲ್ ಕದೀರ್ ಸಾಹೇಬರ ಒಂದು ಸಮಾಜ ಸೇವೆ ಮತ್ತು ಅನೇಕ ಸಮಾಜ ಸಲುವಾಗಿ ತಾವು ದುಡಿದಿದ್ದರ ಸಲುವಾಗಿ ಶ್ರೇಷ್ಠತೆಯನ್ನು ಅದರ ಗುರುತಿಸಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದಕ್ಕಾಗಿ ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಅನೇಕ ಸಮಾಜ ಕೆಲಸಗಳನ್ನ ಮಾಡಿ ಇವತ್ತು ನಮ್ಮ ಅಬು ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಒಂದು ಶೈನ್ ಬ್ರಾಂಚ್ ಅನ್ನ ಮಾಡಿ ಇವತ್ತು ಆ ಸಂಸ್ಥೆಯ ಪರವಾಗಿ ನಾವು ನಮ್ಮ ಸಿಬ್ಬಂದಿ ಪರವಾಗಿ ನಿರ್ದೇಶಕರ ಪರವಾಗಿ
ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ.